ನಮಸ್ಕಾರ ಸ್ನೇಹಿತರೆ. ಶಿವನನ್ನು ಜ್ಯೋತಿರ್ಲಿಂಗಗಳಲ್ಲಿ ಪೂಜೆ ಮಾಡ್ತೇವೆ. ಹಾಗೆ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ರಾಮೇಶ್ವರಂ ದಕ್ಷಿಣ ಭಾರತದ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಪಂಬನ್ ದ್ವೀಪದಲ್ಲಿದೆ. ಈ ದೇವಾಲಯ ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಮತ್ತು ಭಾರತದ 4 ಪವಿತ್ರ ಕ್ಷೇತ್ರಗಳಲ್ಲಿ ರಾಮೇಶ್ವರಂ ಕೂಡ ಒಂದು. ಉತ್ತರದ ಬದರಿನಾಥ, ದಕ್ಷಿಣದ ಪುರಿ ಜಗನ್ನಾಥ, ಪಶ್ಚಿಮದ ದ್ವಾರಕನಾಥ ಮತ್ತು ದಕ್ಷಿಣದ ಶ್ರೀರಾಮನಾಥ 4 ಪವಿತ್ರ ಕ್ಷೇತ್ರಗಳು. ಇವುಗಳನ್ನು ಚಾರ್ಧಾಮ್ ಅಂತ ಕರೀತಾರೆ. ಶ್ರೀರಾಮ ಮತ್ತು ಈಶ್ವರನ ಐಕ್ಯತೆಯ ರೂಪವೇ ಶ್ರೀ ರಾಮೇಶ್ವರ. ರಾಮೇಶ್ವರಂ ಯಾತ್ರೆ ಇಲ್ಲದೆ ಕಾಶಿ ಯಾತ್ರೆ ಅಪೂರ್ಣ ಎಂಬ ನಂಬಿಕೆ ಸನಾತನದಲ್ಲಿದೆ. ಶೈವ ಮತ್ತು ವೈಷ್ಣವರ ಏಕತೆಯನ್ನು ಇದು ಸೂಚಿಸುತ್ತೆ. ಪುರಾಣಗಳ ಪ್ರಕಾರ ಪ್ರಭು ಶ್ರೀರಾಮನು ಈ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದನೆಂದು ಹೇಳಲಾಗುತ್ತೆ. ಮುಖ್ಯವಾಗಿ ಇಲ್ಲಿ ರಾಮಲಿಂಗ ಮತ್ತು ಶಿವಲಿಂಗ ಎನ್ನುವ 2 ಲಿಂಗಗಳಿವೆ. ರಾಮಾಯಣದ ಪ್ರಕಾರ ರಾಮನು ಲಂಕೆಯನ್ನು ಮತ್ತು ರಾವಣನನ್ನು ಪತನಗೊಳಿಸಿದ ನಂತರ ಶ್ರೀರಾಮ ಸೀತೆಯೊಂದಿಗೆ ರಾಮೇಶ್ವರಕ್ಕೆ ಬರ್ತಾನೆ. ರಾವಣನು ಬ್ರಾಹ್ಮಣನಾಗಿದ್ದರಿಂದ ಆತನನ್ನು ಕೊಂದಿದ್ದಕ್ಕೆ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಶಿವನನ್ನು ಪ್ರಾರ್ಥಿಸ್ತಾನೆ. ಅಗಸ್ತ್ಯ ಮುನಿಗಳ ಸಲಹೆಯಂತೆ ಶಿವಲಿಂಗವನ್ನು ಸ್ಥಾಪಿಸಲು ಶ್ರೀರಾಮ ನಿರ್ಧಾರ ಮಾಡ್ತಾನೆ. ಹನುಮಂತನನ್ನು ಶಿವಲಿಂಗ ತರಲು ಕೈಲಾಸ ಪರ್ವತಕ್ಕೆ ಕಳಿಸ್ತಾನೆ ಶ್ರೀರಾಮ. ಎಲ್ಲ ವಿಧಿವಿಧಾನಗಳು ನಿರ್ದಿಷ್ಟ ಸಮಯದೊಳಗೆ ಮಾಡಬೇಕಾಗಿರುತ್ತೆ. ಆದರೆ ಹನುಮಂತ ಶಿವಲಿಂಗ ತರೋದರಲ್ಲಿ ತಡ ಆಗುತ್ತೆ. ಆಗ ಸೀತಾದೇವಿ ಮರಳಿನಿಂದ ಲಿಂಗವನ್ನು ಮಾಡಿ ಪೂಜಿಸಲಾಯಿತು. ಅದೇ ರಾಮಲಿಂಗ. ಇನ್ನು ಹನುಮಂತ ತಂದ ಲಿಂಗವನ್ನು ಶಿವಲಿಂಗ ಅಂತ ಹೇಳ್ತಾರೆ. ಆ 2 ಶಿವಲಿಂಗಗಳು ಇಲ್ಲಿದೆ. ಇನ್ನು ಈ ದೇವಾಲಯದ ಇತಿಹಾಸ ನೋಡೋದಾದರೆ ಇಲ್ಲಿನ ಶಾಸನಗಳ ಪ್ರಕಾರ 12ನೇ ಶತಮಾನದಲ್ಲಿ ಶ್ರೀಲಂಕಾದ ರಾಜ ಪರಾಕ್ರಮ ಬಾಹು ದೇವಾಲಯವನ್ನು ದೊಡ್ಡದಾಗಿ ನಿರ್ಮಿಸ್ತಾನೆ. ಅಂದರೆ 12ನೇ ಶತಮಾನದಲ್ಲಿ ಇವನು ದೇವಾಲಯವನ್ನು ದೊಡ್ಡದಾಗಿ ನಿರ್ಮಿಸ್ತಾನೆ ಅಂದರೆ ಮೊದಲೇ ಇಲ್ಲಿ ದೇವಸ್ಥಾನ ಇತ್ತು ಅನ್ನೋದು ತಿಳಿದು ಬರುತ್ತೆ. ಈ ದೇವಾಲಯವನ್ನು ಚೋಳರು, ಪಾಂಡ್ಯರು, ವಿಜಯನಗರದ ಅರಸರು, ಮದುರೈ ನಾಯಕರ ವಶದಲ್ಲಿತ್ತು. ದೆಹಲಿ ಸುಲ್ತಾನರ ಆಡಳಿತಗಾರ ಮಲ್ಲಿಕಾಫುರ್ 11ನೇ ಶತಮಾನದಲ್ಲಿ ಇಸ್ಲಾಮಿಕ್ ವಿಜಯದ ಗೌರವಾರ್ಥ ಇಲ್ಲಿ ಆಲಿಯಾ ಅಲ್ ದೀನ್ ಖಿಲ್ಜಿ ಎಂಬ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. 1795ರ ನಂತರ ಬ್ರಿಟಿಷರ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿಸಲಾಯಿತು. 1947ರ ನಂತರ ಈ ಪಟ್ಟಣ ಸ್ವತಂತ್ರವಾಗಿ ಭಾರತದ ಭಾಗವಾಯಿತು. ಈ ದೇವಾಲಯದ ವಿಶೇಷತೆಗಳನ್ನು ನೋಡೋದಾದರೆ ಈ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ. ಈ ದೇವಾಲಯ ಸುಮಾರು 15 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. 2 ಬೃಹತ್ ರಾಜಗೋಪುರಗಳಿವೆ. ರಾಜಗೋಪುರ 9 ಹಂತಗಳೊಂದಿಗೆ 126 ಅಡಿ ಎತ್ತರವಿದೆ. ಈ ದೇವಾಲಯದ ಮತ್ತೊಂದು ವಿಶೇಷ ಏನಂದರೆ ಇಲ್ಲಿನ ಸುತ್ತಮುತ್ತ ಇರೋ 64 ಬಾವಿಗಳು. ಇವು ತೀರ್ಥ ಸ್ನಾನದ ಬಾವಿಗಳು. ಅವುಗಳಲ್ಲಿ 24 ಬಾವಿಗಳು ಪ್ರಮುಖವಾಗಿವೆ. ಈ ಬಾವಿಗಳು ಒಂದಕ್ಕೊಂದು ಹತ್ತಿರವಿದ್ದರೂ ಸಹ ಪ್ರತಿಯೊಂದು ಬಾವಿಯ ನೀರು ವಿಭಿನ್ನ ರುಚಿ ಮತ್ತು ರೋಗ ನಿರೋಧಕ ಲಕ್ಷಣಗಳನ್ನು ಹೊಂದಿವೆ. ಇಲ್ಲಿನ ತೀರ್ಥ ಸ್ನಾನ ಮಾಡಿ ದೇವಾಲಯ ಪ್ರವೇಶ ಮಾಡಲಾಗುತ್ತೆ. ಇಲ್ಲಿನ ಸಣ್ಣ ದ್ವೀಪದಲ್ಲಿ ಸುತ್ತ ಸಮುದ್ರ ಉಪ್ಪು ನೀರಿನಿಂದ ಕೂಡಿದೆ. ಆದರೆ ಇಲ್ಲಿನ ಕೊಳವೆಗಳಲ್ಲಿ ಭಿನ್ನ ರುಚಿಯ ಸಿಹಿ ನೀರು ಸಿಗೋದಾದರೂ ಹೇಗೆ? ಇಲ್ಲಿನ ನೀರಿನ ಮೂಲ ತಿಳಿದು ನಮ್ಮವರು ಅಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ರಾಮೇಶ್ವರಂ ದೇವಾಲಯದ ಒಟ್ಟು 3 ಪ್ರವೇಶಾಂಗಣಗಳನ್ನು ಹೊಂದಿದೆ. ಮೊದಲನೆಯ ಪ್ರವೇಶಾಂಗಣದಲ್ಲಿ ಅತ್ಯಂತ ಹಳೆಯದು. 2ನೆಯ ಪ್ರವೇಶಾಂಗಣ ಸುಮಾರು 12ನೇ ಶತಮಾನದಲ್ಲಿ ನಿರ್ಮಿಸಲಾದ ಮತ್ತು 108 ಶಿವಲಿಂಗಗಳು ಹಾಗೂ ಗಣಪತಿಯ ಪ್ರತಿಮೆಗಳಿವೆ. ಇನ್ನು 3ನೆಯ ಪ್ರವೇಶಾಂಗಣ ಅಗಾಧವಾದ 1212 ಸ್ತಂಭಗಳನ್ನು ಹೊಂದಿದ್ದು ಪ್ರತಿಯೊಂದು ಸ್ತಂಭವು 30 ಅಡಿ ಎತ್ತರವನ್ನು ಹೊಂದಿದೆ. ಈ ಸಭಾಂಗಣ ವಿಶ್ವದ ಅತಿ ಉದ್ದದ ಪ್ರವೇಶಾಂಗಣ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಮೇಶ್ವರಂ ದೇವಾಲಯ. ಆದರೆ ಆಶ್ಚರ್ಯ ಏನಂದರೆ ಈ 1212 ಸ್ತಂಭಗಳು ಒಂದೊಂದು 30 ಅಡಿ ಎತ್ತರ ಇದೆ. ಆದರೆ ಈ ದ್ವೀಪದಲ್ಲಿ ಎಲ್ಲೂ ಕಲ್ಲು ಬಂಡೆಗಳಿಲ್ಲ. ಇಲ್ಲಿಗೆ ರಸ್ತೆ ಮಾರ್ಗ ಆಗಿದ್ದೇ ಸ್ವಾತಂತ್ರ್ಯ ನಂತರ. ಮೊದಲು ಪಂಬನ್ ರೈಲು ಮಾರ್ಗ ಇದ್ದಿದ್ದಷ್ಟೇ. ಅದು ಬ್ರಿಟಿಷರು ಬಂದ ನಂತರ. ಆದರೆ ಈ 30 ಅಡಿ ಕಲ್ಲು ಬಂಡೆಗಳನ್ನು ಇಲ್ಲಿಗೆ ತಂದದ್ದಾದರೂ ಹೇಗೆ ಅನ್ನೋದಕ್ಕೆ ಇಲ್ಲಿನ ಶಾಸನಗಳೇ ಉತ್ತರವನ್ನು ಕೊಡ್ತವೆ. ಶ್ರೀಲಂಕಾದಿಂದ ಬಂಡೆಗಳನ್ನು ಕೊರೆದು ಇಲ್ಲಿಗೆ ತಂದು ಸ್ತಂಭಗಳನ್ನು ಮಾಡಲಾಗಿದೆ. ಅದು 1-2 ಸ್ತಂಭಗಳಲ್ಲ, 1212 ಸ್ತಂಭಗಳು. ಅಂದರೆ ನಮ್ಮವರು ಮೊದಲು ಸಮುದ್ರ ಮಾರ್ಗದ ಮೂಲಕ ಬಂಡೆಗಳನ್ನು ಇಲ್ಲಿಗೆ ತಂದಿದ್ದಾರೆ. ಆಗಿನ ಕಾಲಕ್ಕೆ ಅಷ್ಟು ದೊಡ್ಡ ಹಡಗುಗಳು ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಮತ್ತು ಇನ್ನೊಂದು ಪ್ರಮುಖ ಸ್ಥಳ ಅಂದರೆ ಅದೇ ರಾಮಸೇತು.
ಭಾರತ ಮತ್ತು ಶ್ರೀಲಂಕಾವನ್ನು ಬೆಸೆಯುವ ಒಂದು ಕೊಂಡಿ. ನಮ್ಮಲ್ಲಿನ ಅತಿ ಬುದ್ಧಿವಂತರು ರಾಮನೇ ಇರಲಿಲ್ಲ, ಅದು ಕತೆ ಅಂತ ಹೇಳೋರಿಗೆ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಪ್ರಮುಖ ಸಾಕ್ಷಿಯಾಗಿ ಈ ಸೇತುವೆ ಸುಮಾರು 7,000 ವರ್ಷಗಳಿಂದ ಇಲ್ಲಿದೆ. ಈ ಸೇತುವೆನ ನಳ ಮತ್ತು ನೀಳನ ಸಹಾಯದಿಂದ ಕಟ್ಟಲಾಗಿದೆ. ನಾಸಾ ಹೇಳೋವರೆಗೂ ನಮ್ಮವರಿಗೆ ಅಂದರೆ ಅತಿ ಬುದ್ಧಿವಂತರಿಗೆ ಇದು ಸೇತುವೆನೇ ಅಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇಂಗ್ಲೀಷ್ನವರಾದ ನಾಸಾ ಅದು ಹೇಳಿದ ಮೇಲೆ ಅದು ಮಾನವ ನಿರ್ಮಿತ ಅಂದಮೇಲೆ ಅದನ್ನು ನಂಬ್ತಾ ಇದ್ದಾರೆ. ಇದು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀ ರಾಮೇಶ್ವರಂನ ಚಿಕ್ಕ ಮಾಹಿತಿ. ನಮಸ್ಕಾರ.